ನಾನು ಫಸ್ಟ್ ಬಂದುಬಿಟ್ಟು ಪೊಮೊಗ್ರನೇಟ್ ಬೆಳೆದೆ. ಒಂದು 16 acres ಲ್ಯಾಂಡ್ 2009 ನಾನು ಪರ್ಚೇಸ್ ಮಾಡಿ ಪೊಮೊಗ್ರನೇಟ್ ಕಲ್ಟಿವೇಷನ್ ಮಾಡಿದೆ. ಸುಮಾರಾಗಿ 1,60,00,000 ನಾನು ಇನ್ವೆಸ್ಟ್ ಮಾಡಿದೆ ಲ್ಯಾಂಡ್ ಬಿಟ್ಟು ಪ್ರಿಪರೇಷನ್ಗೆ. ಆಗ ಮನ್ಸು ಮಾಡಿದರೆ ಅಷ್ಟು ಲ್ಯಾಂಡ್ ಬಂದಿರೋದು ನನಗೆ ಆ ಹಣದಲ್ಲಿ ಈಸಿಯಾಗಿ. ಸೊ ನಾನು ಅದನ್ನು ಇದಕ್ಕೆ ವಿನಿಯೋಗಿಸ್ಬಿಟ್ಟೆ. 2 ವರ್ಷ ಮೇಡಮ್ ಸತತವಾಗಿ ಲೇಬರ್ಸು, ಅದಕ್ಕೆ ಮೆನ್ಯೂರ್ಸು, ಅದಕ್ಕೆಲ್ಲ ಬೇಕಾಗಿರೋ ಕೆಮಿಕಲ್ಲು, ಪೆಸ್ಟಿಸೈಡ್ಸು ಎಲ್ಲ ಕೊಟ್ಕೊಂಡ್ಬಂದೆ. ಸೊ ಅದು ಹಣ್ಣು ಫಲ ತೊಗೋಬೇಕಾಗಿತ್ತು. ಎಲ್ಲ 400 ಗ್ರಾಮ್ ಮೇಲೆ ಫ್ರೂಟ್ ಆಗಿತ್ತು ಮೇಡಮ್. ಇವಾಗೆಲ್ಲ ಬಂದ್ಬಿಟ್ಟು ನಿಮಗೆ ಅದಕ್ಕೆ ಕವರ್ಸ್ ಹಾಕ್ಬೋದು, ಪ್ರತಿಯೊಂದು ಪೇಪರ್ಸ್ ಹಾಕ್ಬೋದು, ಎಲ್ಲ ಮಾಡ್ಬೋದು ಹಣ್ಣುಗಳಿಗೆ. ಆಗ ಅಂಥ ಒಂದು ಟೆಕ್ನಾಲಜಿ ಇರಲಿಲ್ಲ. ಫಾರ್ಮ್ ಹಾಕ್ಬೋದು ಈಗ. ಸೊ ಆಗಿರಲಿಲ್ಲ. ಒಂದು ಕಡೆಯಿಂದ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಗಿಡ ಹಾಳಾಗ್ತಾ ಹೋಗ್ತಾ ಇದೆ. ಅಂದರೆ ಹಣ್ಣಿಗೆ ಬ್ಲ್ಯಾಕ್ ಸ್ಪಾಟ್ಸ್ ಬರುತ್ತೆ, ದಂಡು ಮಾರಿ ರೋಗ ಅಂತ. ಅದು ವೈರಸ್ ಡಿಸೀಸು. ಸೊ ನಿಮಗೆ ವಿತಿನ್ 10 minutesಲ್ಲಿ 10 ಎಕರೆ ಹೊಲ ಹಾಳಾಗುತ್ತೆ, 10 ಎಕರೆ ತೋಟನೂ ಹಾಳಾಗುತ್ತೆ. ನಂದು 16 ಎಕರೆ ತೋಟದಲ್ಲಿ ಹೆಚ್ಚು ಕಮ್ಮಿ 14-15 ಎಕರೆ ಕಂಪ್ಲೀಟ್ ವ್ಯಾನಿಷ್ ಆಗುತ್ತೆ ಮೇಡಮ್. ನಾನು ಹಣ್ಣು ಮಾರಾಟಕ್ಕೆ ಅವತ್ತಿನ ದಿನ 180 ರೂಪಾಯಿ kg ಇತ್ತು. ಆಗಿನ ಹಣ ಬೆಲೆ ನನಗೆ ಹೆಚ್ಚು ಕಮ್ಮಿ ನನಗೆ 1.5-2 ಕೋಟಿ ರೂಪಾಯಿ ಇನ್ಕಮ್ ಆಗಬೇಕಾಗಿತ್ತು. 2 ವರ್ಷ ಪರಿಶ್ರಮ ಇದೆಲ್ಲ ನೀರಲ್ಲಿ ಹೋಮ ಆಗುತ್ತೆ ಮೇಡಮ್. ಹುಣಸೆ ಹಣ್ಣು ಹೊಳೆಯಲ್ಲಿ ತೊಳಿತಾರೆ ಅಂತ ಹೇಳ್ತಾರೆ ಗೊತ್ತಾ, ಅದು ಕಣ್ಣು ಮುಂದೆ ನಡೆದಿತ್ತು. ಬಾಸ್ ವಾಲಾ, ಬಿ ದ ಬಾಸ್.